ಕಣ್ ತಪ್ಪಿಸಿ ಯಾರು ಕೂಡ ಮುಂದೆ ಹೋಗಕ್ಕಾಗಲ್ಲ. ಹಲೋ ಹಲೋ ತಮ್ಮ, ನಿನ್ ಡ್ರೈವಿಂಗ್ ಲೈಸೆನ್ಸ್ ನ ತೋರ್ಸು, ಇಲ್ಲ ಅಂದ್ರೆ ನೀನು ಜೈಲಿಗೆ ವಿಸಿಟ್ ಮಾಡ್ಬೇಕಾಗತ್ತೆ. ಸರಿ, ಇವ್ರು ನನಗೆ ಹುಡುಕ್ತಿದಾರ? ಸರಿ, ನಾನು ಬಂದೆ. ನಿಲ್ಸು, ಗಾಡಿ ನಿಲ್ಸು, ನಿಲ್ಸು. ಅಯ್ಯೋ, ಏನ್ ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ ಅವನ್ನ. ಶಿವ! ರೇವಾ, ಬೆಟ್ಟದ ಹತ್ರ ಇರೋ ದಾರಿಲಿ ಬಂದ್ಬಿಡು. ನಾನು ನನ್ನ GPS ನ ಆನ್ ಅಲ್ಲಿ ಇಟ್ಟಿದ್ದೀನಿ, ನೀನ್ ಅದನ್ನ ಫಾಲೋ ಮಾಡು. ಸರಿ ಶಿವ, ನೋ ಪ್ರಾಬ್ಲಮ್. ಫ್ರೆಂಡ್ಸ್, ನಾವು ಶಿವಾಗೆ ಸಹಾಯ ಮಾಡಕ್ ಹೋಗ್ಬೇಕು. ಓಕೆ ರೇವಾ, ಲೆಟ್ಸ್ ಗೋ. ಸದ್ಯ ಬಚಾವಾದೆ. ತುಂಬಾ ಕಷ್ಟದಲ್ಲಿ ಬಚಾವಾಗಿದ್ದೀನಿ. ಲಡ್ಡು ಸಿಂಗ್ ಅಂತೂ ನನ್ನ ಹಿಡಿಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದ. ಸದ್ಯ ತಪ್ಪಿಸ್ಕೊಂಡು. ನೀವು ತಪ್ಪಿಸ್ಕೊಂಡಿಲ್ಲ ಅಂಕಲ್, ಇವಾಗ್ಲೇನೆ ಆಟ ಶುರು ಆಗಿರೋದು. ಅರೆ, ನೀನ್ ಇಲ್ಲಿಗೆ ಯಾಕೆ ಬಂದೆ? ನೀನ್ ಯಾರು ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಸಾಕು, ನಾನ್ ಸೋತೆ. ನೀವ್ ಹೇಳಿ, ನೀವ್ ಇಲ್ಲಿಗೆ ಹೇಗ್ ಬಂದ್ರಿ ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ಇದು ಶಿವನ ಬಿ ರೋಬೋಟ್ ನ ಜಾದು. ಅದು ಯಾರನ್ನ ಬೇಕಾದ್ರೂ ಫಾಲೋ ಮಾಡ್ಬೋದು. ಓ, ರೋಬೋಟಿಕ್ ಬಿ. ಅದೇ ಯೋಚನೆ ಮಾಡ್ತಾ ಇದ್ದೆ. ಇದುವರೆಗೂ ಈ ಇನ್ವೆಂಟರ್ ನ ಯಾರು ಹಿಡಿಯಕ್ಕಾಗಿರ್ಲಿಲ್ಲ. ಮಿಸ್ಟರ್ ವಿಜ್ಞಾನಿ, ನೀನ್ ಏನೇ ಸಂಶೋಧನೆ ಮಾಡುದಿದ್ರು ಜೈಲಲ್ಲಿ ಹೋಗಿ ಸಂಶೋಧನೆ ಮಾಡು. ಈಗ ನಿನ್ನ ಇನ್ವೆಸ್ಟಿಗೇಷನ್ ನ ಮಾಡ್ಬೇಕು. ನಡಿ. ಆ ಹುಡುಗ ನನ್ನ ಒಂದು ನೊಣದಿಂದ ಹಿಡಿಸ್ಬಿಟ್ಟ. ನಾನು ಅವನಿಗೆ ಹೇಳ್ತೀನಿ ಈ ನೊಣ ಹೇಗ್ ಮಾಡ್ತಾರೆ ಅಂತ, ಮತ್ತೆ ನೊಣದಿಂದ ಏನೇನ್ ಮಾಡಕ್ ಆಗತ್ತೆ ಅಂತ. ಸರಿ, ಇವತ್ತು ನೊಣ ಮಾಡ್ತೀನಿ.